ಅಚ್ಚೋಟೇಶ್ವರ ಅಜ್ಜರ ಪಾದಯಾತ್ರೆ ಕೈಗೊಂಡಾಗಿಂದ ಇಲ್ಲಿ ಅಣ್ಣಿಗೇರಿಗೆ ಬಂದಿದ್ರಿ. ಅಣ್ಣಿಗೇರಿಗೆ ಬಂದಿದ್ದು ನಿಮ್ಗೆ ಎಷ್ಟು ಖುಷಿ ಕೊಡೈತಿ? ಭಾಳ ಖುಷಿ ಅನಿಸ್ತು ರೀ. ಯಾಕಂದ್ರೆ ಒಂದು ಅಜ್ಜಾರು ಒಂದು ಉಪವಾಸ ಯಾರಿಗೂ ಒಂದು ತಾಸು ಕುಂದ್ರೋದಾಗಲ್ಲ. ಯಾಕಂದ್ರೆ ನಾವು ಉಪವಾಸ ಮಾಡೇವಿ. ಬೆಳಗ್ಗೆ ಅಂತ ಹಿಡಿದು 6 ಗಂಟೆ ಮಟ್ಟ ಉಪವಾಸ ಮಾಡ್ತೇವೆ ಮತ್ತು ನೈಟ್ ಊಟ ಮಾಡ್ತೇವೆ. ಅಂಥದ್ರೊಳಗೆ 735 ತಾಸು ಅವರು ಉಪವಾಸ ಕುಂತಾರಂದ್ರೆ ನಮ್ಗೆ ಭಾಳ ಅವ್ರು ಮತ್ತೆ ಹುಟ್ಟಿ ಬಂದಾರ ದೇವ್ರ ಅನಿಸ್ತೈತಿ ನಮ್ಗೆ. ಆ ಪರಮಾತ್ಮನ ಒಂದು ಅವ್ರ ರೂಪದಾಗ ಬಂದು ಜನರ ಸೇವೆ ಮಾಡಕ್ಕೆ ಬಂದಾರ ಅಂತ ನಮ್ಗೆ ಅನಿಸ್ತೈತಿ ರೀ. ಈಗ ಯಾವ ಮನುಷ್ಯನೂ ಕುಂದ್ರಕ್ಕೆ ಸಾಧ್ಯ ಇಲ್ರಿ. ಹಂಗೆ ಗಾಳಿ ಬಿಸಿಲು ನೀರು ಅಲ್ಲಿ ಒಂದು ಏನೋ ಅವ್ರು ಮತ್ತೆ ಹೊಳ್ಳಿ ಅವ್ರನ್ನ ಜೀವಂತವಾಗಿ ತಂದ್ರಲ್ಲ, ಅದು ಬಹಳ ಮತ್ತೊಟ್ಟು ಖುಷಿ ಅನಿಸ್ತೈತಿ. ಯಾಕಂದ್ರೆ ಒಬ್ಬ ಮನುಷ್ಯ ಹಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಂಥ ಡಾಕ್ಟ್ರು ಸೈಕಾಲಜಿ ಕಲ್ತಾರಂದ್ರೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮನ ಒಂದು ಅವ್ರ ರೂಪದಾಗ ಹುಟ್ಟಿ ಬಂದಾನ ಅಂತ ನಮ್ಗೆ ಅನಿಸ್ತೈತಿ. ನನ್ನ ಅನಿಸಿಕೆ. ಯಾರಾದರೂ 33 ದಿನ ಕುಂತಿದ್ದು ನೀವು ಕೇಳಿರಿ? ಎಷ್ಟು ದಿನ? ನಾನು ಅನ್ನ ನೀರು ಗಾಳಿ ಇಲ್ಲ. ಇದು ನಮ್ಮ ಜೀವನದಾಗ ಅಂದ್ರೆ ನನಗೆ ಒಂದು 40 ವರ್ಷ ನಡ್ತೇವೆ. 40 ವರ್ಷದಾಗ ನಾನು ಅಧ್ಯಕ್ಷರಾದ್ವಿ ಎಲ್ಲ ಆದ್ವಿ. ಏನು ಇಂಥ ಒಂದು ಸ್ವಾಮಿಗಳು ಇಷ್ಟು ವರ್ಷ ಕುಂತಾನಂತ ನಾ ಕಣ್ಣಿಲ್ಲೇ ನೋಡಿದ್ದೆ. ನಾ ಇದ ಫಸ್ಟ್ ಟೈಮ್. ಇಷ್ಟೆಲ್ಲ ಇದ್ರ ಮಧ್ಯನೂ ಅವ್ರಿಗೆ ಯಾವುದೇ ರೀತಿಯ ಒಂದು ಪ್ರಾಶಸ್ತ್ಯವನ್ನು ಸರ್ಕಾರ ಆಗಲಿ ಅಥವಾ ಯಾವುದೇ ಒಂದು ಇಲಾಖೆಯಿಂದಾಗಲಿ ಕೊಟ್ಟಿಲ್ಲ. ಇಲ್ಲ, ಕೊಟ್ಟಿಲ್ಲ. ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಅಂದರೆ ಅದು ನಮ್ಗೆ ಇಲ್ಲಿ ನಾವು ಅಣ್ಣಿಗೇರಿ ಒಳಗೆ ನಾವು ಇಲ್ಲಿ ಅಂತೂರು ಬೆಂತೂರು ಇನ್ನೇ ನಮ್ಮ ಬಾಜು ಊರು ಎಲ್ಲೆಲ್ಲಿ ಊರಿಗೆ ಹೋಗಿ ಬಂದಾರ. ನಮ್ಮ ಅಕ್ಕಂಗೆ ನಮ್ಮ ರಿಲೇಷನ್ದೊಳಗೆ ಹಿಂಗೆ ಅಂತೂರು ಬೆಂತೂರೊಳಗೆ ಅಜ್ಜಾರ್ ಕುಂತಾರ, ನಾವು ನೋಡಿ ಬಂದೇವಿ ಅಂತಂದ್ರು. ಆತಂತ ನಮ್ಮ ಮನೆ ಬಾಜು ಸೈಲಮ್ಮ ಅಜ್ಜಿಯರ್ ಅಂತವ್ರಿದ್ರು. ಗಂಗಮ್ಮ ಎಲ್ಲರೂ ಹೋಗಿ ಬರ್ತಾರೆ, ನಾವು ಹೋಗಿ ಬರೋಣ ಕೇಳ ರಮೇಶನ ಅಂದ್ರೆ ನಮ್ಮ ಮನೆಯವ್ರ ಹೆಸರು ರಮೇಶ್ ರೀ. ಹಿಂಗಂತ್ರಿ ಅಂತಂದ್ರೆ ಅವ್ರು ಸಂಡೇ ಅವ್ರನ್ನ ತೆಗಿತಾರ ಅಂದ್ರೆ ನಾವು ಶುಕ್ರವಾರ ದಿವಸ ನಾವು ಹೋಗಿದ್ವಿ. ಯಾಕಂದ್ರೆ ಅಜ್ಜಾರನ್ನ ಒಂದು ನಾವು ನೋಡಿ ಎಷ್ಟೆಲ್ಲ ಹೇಳ್ತಾರ, ನಾವು ನೋಡಿ ಬಂದ್ರೆ ನನ್ನ ಪೂರ್ತಿ ಅವ್ರನ್ನೆಲ್ಲ ಕಲ್ಲಿಂದ ಇದು ಮಾಡಿ ಅವ್ನು ಪ್ಯಾಕ್ ಮಾಡಿ ಒಂದು ಸಗಣೀರಲ್ಲಿ ಸಾಕ್ಷಿ ಒಂದು ಬರೋದು ಮಾಲೆ ಹಾಕ್ತಿದ್ರು. ವಾಟ್ಸಪ್ಗೆಲ್ಲ ಬರ್ತಿತ್ತು. ಇದು ಏನಿದು ಅಂತ ನನಗೆ ಕಲ್ಪನೆನೇ ಇಲ್ಲ. ಅವ್ರ ಅಮ್ಮಾರು ನಾವು ಕೂಡ ಮಾತಾಡಿದಾಗ ನಮ್ಗೆ ಅಲ್ಲಿ ಹೋಗ್ಬೇಕು, ಏನೈತಿ ನೋಡ್ಬೇಕು ಅನ್ನಿಸ್ತು. ಭಾಳ ಹೆಮ್ಮೆ ಅನ್ನಿಸ್ತು. ಅಲ್ಲಿ ಹೋಗಿ ನೋಡಿದಾಗ ಊಟದ್ದೊಂದು ಮನೆ ಕಾರ್ಯ ಆಯ್ತು ಕಟ್ನಾತನ ಒಂದು ಸ್ವಲ್ಪ ಏನೋ ಕೆಲಸ ಮಾಡಿದ್ರೆ ನಮ್ಗೆ ಸುಸ್ತಾಗಿ ನಾವು ಮನೆ ಬಂದು ರೆಸ್ಟ್ ಮಾಡ್ತೀವಿ. ಅಂಥದ್ರೊಳಗೆ ಅವ್ರ ಅಜ್ಜಾರು ಒಂದು ತಿಂಗಳ ಅಮೌಂಟ್ ರಿಟರ್ನ್ ಮಾಡ್ಯಾರಂತ. ಆದ್ರಿ ಮತ್ತು ಹೊಳ್ಳಿ ಅಷ್ಟು ಊಟನೇ ಇಲ್ಲ ಅವ್ರು ಸರಿಯಾಗಿ. ಅಂಥ ಒಂದು ಟೈಮ್ನೊಳಗೆ ಉಪವಾಸ ಕುಂತಾರ ಅಂದ್ರೆ ನಮ್ಗೆ ಭಾಳ ಆಶ್ಚರ್ಯ ಅನಿಸ್ತೈತಿ. ಮತ್ತೊಂದು ದೇವ್ರ ಪವಾಡನ ಅನ್ಸಕ್ಕೆ ಸಾಧ್ಯ ಅನಿಸ್ತೈತಿ. ಈಗ ಲಕ್ಷಾಂತರ ಜನ ಅಲ್ಲಿ ಸೇರಿದ್ರು. ಸೇರಿದ್ರು. ಈ ಲಕ್ಷಾಂತರ ಜನ ಭಕ್ತರನ್ನು ಒಳಗೊಂಡ್ರೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಒಂದು ಸನ್ಮಾನಾದಿಗಳು ಇಲ್ಲ. ಏನು ಮಾಡ್ಕೊಂಡಿಲ್ಲ. ನಿಜವಾಗ್ಲೂ ನಾನು ನೋಡ್ತೀನಿ. ನಾನು ಅವ್ರನ್ನ ಇಲ್ಲಿ ಬಿಡಾಕ ತಯಾರಿಲ್ಲ. ಅದು ನಮ್ಮ ಮನೆ ಒಳಗೆ ಅಂತಂದ್ರೆ ನಮ್ಗೆ ಎಲ್ಲರೂ ಫೋನ್ ಹತ್ತಿ ಹಿಂಗೆ ನಿಮ್ಮ ಮನೆಗೆ ಅಜ್ಜಾರು ಬಂದಾರಂತಲ್ಲ ಅಂತಂದು. ಯಾಕಂದ್ರೆ ಅವರು ಒಂದು ನಮ್ಮ ಮನೆಯವ್ರು ಒಂದು ಶಾಲು ಮಾಲಿನ ತಂದಿದ್ರು ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ. ಅವ್ರು ಅದನ್ನ ಮಾಡಿಸ್ಕೊಳ್ಳಿಲ್ಲ. ಅಷ್ಟು ಖುಷಿಯಿಂದ ಆ ಶಾಲನ ಮಾಲಿ ನಮ್ಗೆ ಹಾಕಿ ಸನ್ಮಾನ ಮಾಡ್ರೆ ಇನ್ನೂ ಫೋಟೋ ಅದಾವು ಎರಡೇ ತೊಗೊಂಬರ್ತೇನೆ ಅಂತ ಹೇಳಿ ಇಷ್ಟೊಂದು ಶಾಂತಿ ರೀತಿಯಿಂದ ಮತ್ತೆ ಅವರು ಪಾದಯಾತ್ರೆ ಮಾಡ್ತಾರಂದ್ರೆ ಮತ್ತೆ ಅವ್ರು ಗ್ರೇಟ್ ಅನಿಸ್ತದೆ. ಈಗ ಈ ಗ್ರೇಟ್ನೆಸ್ ಒಳಗೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಗದ ಬಗ್ಗೆ ವಿಶ್ವದೆಲ್ಲೆಡೆ ಪಸರಿಸ್ಬೇಕಂತೇಳಿ ಅವ್ರು ಅಷ್ಟೊಂದು ಇದನ್ನ ಕೊಟ್ಟಾರ್ರಿ ಪ್ರಾಶಸ್ತ್ಯ ಯೋಗಕ್ಕೆ. ಇದು ಒಂದು ಕೂಡ ಯೋಗನ, ಶ್ರೀಗಳು ಮಾಡಿದ್ದು ಕೂಡ ಒಂದು ಯೋಗನ. ಯಾಕೆ ಈ ಬಗ್ಗೆ ಮನ್ ಕಿ ಬಾತ್ ಒಳಗೆ ಪ್ರಧಾನಿಯವರು ಹೇಳ್ಬೇಕಿತ್ತ? ಹೆಂಗ ಅದ್ರ ಬಗ್ಗೆ ಹೇಳ್ಬೇಕಾಗಿತ್ತು. ಯಾಕಂದ್ರೆ ಈಗ ನಮ್ಗೆಲ್ಲ ಎಲ್ಲಾ ತರದ್ದು ಭೋಗ ಭೋಜನ ಅಡಿಗೆ ಮಾಡಿ ಇಟ್ಟು ನೀವು ಇಷ್ಟು ತಾಸು ಕುಂದ್ರ ಅಂದ್ರೆ ಯಾರು ಕುಂದ್ರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರಾಣ ನಮ್ ಮತ್ತೆ ಹುಟ್ಟಿ ಬರ್ತೈತೆ ಎನ್ನೋರ್ಲು ಅನ್ನೋದು ಅಂತ ತ್ಯಾಗ ಮಾಡ್ಯಾರಂದ್ರೆ ಅವ್ರು ಕೊಡಾಕ ಅಡ್ಡಿಲ್ಲ ಅಂತ ನಮ್ಗೆ ಅನಿಸ್ತೈತ್ರಿ. ಈಗ ನೀವು ಹೇಳೋದಾದ್ರೆ ಏನ್ ಹೇಳ್ತೀರಿ? ಮೋದಿ ಅವರ ಮನ್ ಕಿ ಬಾತ್ ಒಳಗೆ ಬರ್ಬೇಕಾ? ಬರ್ಬೇಕ್ರಿ. ಯಾಕಂದ್ರಿ ಅವತ್ತೊಂದು ಯಾರು ಹಂಗ ಒಬ್ರು ಮನುಷ್ಯನ ಹಿಂದ ಒಬ್ರು ಜನ ಬರಕ್ ಸಾಧ್ಯನೇ ಇಲ್ರಿ. ಯಾಕಂದ್ರ ಅವ್ರು ಒಂದು ಇದಿರ್ತೈತಿ ಬರ್ತೈತಿ ಹೋಗ್ತಾರ. ಆದ್ರೆ ಈ ಅಜ್ಜಾರ್ ಹಂಗಿಲ್ಲ. ಪವಾಡನ ಅವ್ರಿಂದ ಎಷ್ಟು ಜನ ಎಷ್ಟು ಇದ್ರಿ ಅದನ್ನ ನೋಡ್ಬೇಕಂದ್ರ ನಾವು ನಮ್ಮ ಅಣ್ಣಿಗೇರಿ ಒಳಗೆ ಇಷ್ಟು ಮನಿ ಅದಾವು, ಯಾರು ಬಂದಿಲ್ಲ. ನಮ್ಮ ಮನಿಗೆ ಬರ್ತಾರ ನಾವು ಭಾಗ್ಯಶಾಲಿ ಅನಿಸ್ತೈತಿ ಅವ್ನ ಪಾದ ಪೂಜೆ. ಯಾಕಂದ್ರೆ ನಂದು ಮೈಸೂರು ಟ್ರೈನಿಂಗ್ ಹೋಗೋದಿತ್ತು. ಸಂಡೇ 8 ಗಂಟೆಗೆ ಹೋದ್ರು. ಎಲ್ಲರೂ ಮೆಂಬರ್ಸ್ ನೀವು ಬರಲ್ಲ ಯಾಕೆ ನಾವು ಬರೋದಿಲ್ಲ ನಮ್ಮ ಅಜ್ಜ. ಏನ್ ಬಿಡ್ರಿ ಅಜ್ಜಾರು ಮತ್ತೆ ನೋಡ್ತೀರಂತ ಅಂದೆ. ನಾನು ನೋಡಂಗಿಲ್ಲ. ನಾನು ನಮ್ಮ ಅಜ್ಜಾರು ಒಂದು 730 ತಾಸು ಕುಂತ ಅವ್ರು ಇದು ಮಾಡ್ರಂದ್ರೆ ಅವ್ರ ಪಾದ ನಮ್ಗೆ ಸಿಗ್ತೈತೆ. ಅಂದ್ರೆ ನಾವು ಮೈಸೂರು ಮತ್ತೆ ನಾವು ಬೇಕು ಅಂದ್ರೆ ಹೋಗ್ತೇವೆ, ನಾವು ಬರೋದಿಲ್ಲ ಅಂತ ಅನ್ನ ಹೇಳಿದೆ. ಈಗ ಈ ನಿಟ್ಟಿನಾಗ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರಿಂದ ಹಿಡ್ಕೊಂಡು ಬಸವರಾಜ್ ಹೊರಟ್ಟಿಯಿಂದ ಹಿಡ್ಕೊಂಡು ಮತ್ತು ಹೊಳ್ಳಿ BY ವಿಜೇಂದ್ರ ಅವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಬಂದು ಹೋಗಿದ್ದಾರೆ. ಆದ್ರೆ ಇದನ್ನ ಯಾಕೆ ಮೋದಿಯವರವರೆಗೂ ಮುಟ್ಟಿಸ್ರಿ ಅಂತೇಳಿ ನಿಮ್ಮ ಕರೆ ಏನಾರು ಕೊಡ್ತೀರ ನೀವು? ಕೊಡ್ತೇವೆ ನಾವು. ಇಲ್ಲೆಲ್ಲ ಸೇರಿ ಅಣ್ಣಿಗೇರಿ ಎಲ್ಲರೂ ಅವ್ರ ಹಿಂದಷ್ಟು ಜನ ಐತೆ ಅಂದ್ರೆ ಅದು ಅವ್ರ ಮೋದಿ ಅವ್ರು ತಲುಪೈತೆ ಅಂತ ಅವ್ರ ಅಜ್ಜ ವಾಸಿದ್ರು ಅಂತ ನಾನು ಹೇಳ್ತೇನೆ, ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಅವ್ರಿಗೆ ತಲುಪಿಲ್ಲ ಅನಿಸ್ತೈತಿ. ತಲುಪಿಲ್ರಿ. ಯಾಕಂದ್ರೆ ಅವ್ರ ಮನ್ ಕಿ ಬಾತ್ ಒಳಗೆ ಇವತ್ತು ಮನ್ ಕಿ ಬಾತ್ ನಡೆದೈತ್ರಿ ಅವ್ರದ್ದು. ಆ ಮನ್ ಕಿ ಬಾತ್ ಒಳಗೆ ಶ್ರೀಗಳು ಬರ್ಬೇಕಿತ್ತ? ಹೆಂಗ ಬರ್ಬೇಕಿತ್ತು. ಯಾಕಂದ್ರೆ ಇವ್ರು ಒಂದು ಸುತ್ತಮುತ್ತಿ ಅವ್ರು ಎಲ್ಲ ಭೇಟಿ ಆದವ್ರು ಕೇಳಿದ್ರೆ ಏನ್ ಹೇಳ್ತಾರಂತ, ರೈತರಿಗೆ ಮಳಿ ಇಲ್ಲ ಬೆಳಿ ಇಲ್ಲ ಅದನ್ನ ಸಹಾಯ ಮಾಡ್ರಿ ಅಂತ ಹೇಳ್ತಾರಂತ ಅವ್ರು.
ಪೊಲೀಸ್ ಆದ್ರೂ ನಾವು ಹೆಮ್ಮೆ ಪಡ್ಬೇಕು. ಯಾರು ಮತ್ತೆ ಅವ್ರಿಗೆ ಆರಾಮ್ ಇದ್ದಿದ್ದಿಲ್ಲ, ಅವತ್ತು ಬರೋದು ಕ್ಯಾನ್ಸಲ್ ಆಯ್ತು. ಅವರು ಒಂದು ಮಾತಾಡೋ ಒಂದು ರೀತಿ, ನಾನು ದವಾಖಾನೆ ಒಳಗೆ ಮಾತಾಡೋ ರೀತಿ ನಾವು ಕೇಳಿದ್ವಿ. ಯಾಕಂದ್ರೆ ಸರ್ವ ಸುಖಿನೋಭವ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂದ್ರೆ ಅವರು ಅಜ್ಜಾರು ನನಗೂ ಅಷ್ಟ ಒಳ್ಳೇದಾಗ್ಲಿ ಅಂದಿಲ್ಲ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸುವಂತಾರ. ಅವ್ರು ಎಲ್ಲ ಮುಂದೆ ಬರ್ಬೇಕು. ಇನ್ನೂ ಅಜ್ಜಾರು ಇನ್ನೂ ದೇಶಕ್ಕೆ ಅವ್ರು ತಿಳಿಬೇಕು. ಎಂತೆಂತ ಇಲ್ಲಿ ನೋಡಕ್ ಬಂದವ್ರಿಗೆ ಅವ್ರಿಗೆ ಅವ್ರ ಒಂದು ಮುಖ ದರ್ಶನ ಆಗಿಲ್ಲ, ಅವ್ರಿಗೆ ಇನ್ನೂ ಒಂದಿಷ್ಟು ಮಂದಿಗೆ ಅವ್ರಿಗೆ ಸಿಗ್ಲಿ. ಇನ್ನೂ ಅವರು ಒಂದು ಮತ್ತೆ ದೇವ್ರ ಅವನ ಹುಟ್ಟಿ ಬಂದಾನಂದ್ರ ನಡೆದಾಡೋ ದೇವ್ರು ಅಂತಂದು ನಾವು ತುಮಕೂರು ಅಜ್ಜ ಅವ್ರಿಗೆ ನಾವು ಹೇಳ್ತೀವಿ. ಶುಕ್ರದ ನೆಕ್ಸ್ಟ್ ಬಿಟ್ರಿ ಇವ್ರ ಅಜ್ಜಾರು ಹೇಳಕ್ ನಾ ಇಷ್ಟಪಡ್ತೇನೆ, ನಡೆದಾಡೋ ದೇವ್ರು ಅಂತ ನಾ ಹೇಳಕ್ ಹೆಮ್ಮೆ ಪಡ್ತೇನೆ. ಅವರ ದರ್ಶನ ಪಡಿಲಿಕ್ಕೆ ನೀವು ಹೋಗ್ಬೇಕು. ಹೋಗ್ತೀವಿ, ನಮ್ಮ ಮನೆ ಅದು ಹೋಗ್ಯಾರಿ, ನಾವು ಬಿಡುದಿಲ್ರಿ ಅವ್ರನ್ನ. ಅವ್ರ ಮನ್ಸತೆ ಹೇಳಿದ್ರೆ ನಾವು ಅಷ್ಟೊಂದು ಇದು ಅಜ್ಜಾರ್ದು ಇದ್ದಿದ್ದಿಲ್ಲ. ಅವ್ರು ಇದು ಮಾಡಿ ಬಂದ ಬೆಳಕು ನಮ್ಮ ಊರಿಗೆ ಮಳೆ ಆಗೈತ್ರಿ. ಮತ್ತಂದ್ರೆ ಬಹಳ ಸಂತೋಷ ವಾತಾವರಣ. ಎಲ್ಲರೂ ಫೋನ್ ಹಚ್ಚಿ ಕೇಳ್ತಾರೆ, ಯಾರು ಒಬ್ಬ ವ್ಯಕ್ತಿ ಅಂತ ಒಂದು ಇದು ಮಾಡೋದು ಯಾರು ಸಾಧ್ಯವಾಗಿ ಕೇಳಂಗಿಲ್ರಿ. ಇಂಥ ಅಜ್ಜಾರು ನಿಮ್ಮ ಮನೆಗೆ ಬಂದು ಹೋಗ್ಯಾರಲ್ಲ, ಇನ್ನು ನಮ್ಮ ಬೀಗ್ರು ಇನ್ನೂ ಬರೋರಿದ್ರು, ನಮ್ಗೆ ಯಾಕೆ ಹೇಳಿಲ್ಲ ಅಜ್ಜಾರು ಇಷ್ಟ ಒಂದು ಯಾರಾದ್ರೂ ಅಜ್ಜಾರು ಬಂದ್ರು ಪಾದ ಪೂಜೆ ಮಾಡಿಸ್ಕೊಂಡು ಏನೋ ಪ್ರಸಾದ ಮಾಡಿ ಹೋಗಿದ್ರು. ಇವ್ರು ಅಜ್ಜಾರು ಹಂಗಲ್ಲ, ಬಂದವ್ರ ಸ್ನಾನ ಮಾಡಿ ಅವ್ರದ್ದು ಏನು ಪೂಜೆ ಇಲ್ಲ ಏನಿಸ್ತಾರ ನಮ್ಮ ಅತ್ತೆಯವ್ರು ಎಲ್ಲರೂ ರೆಡಿ ಮಾಡಿದ್ರು. ಅಲ್ಲಿ ಮುಂದೆ ಅಷ್ಟು ವಾತಾವರಣ, ಪೊಲೀಸರು ಒಬ್ಬ ವ್ಯಕ್ತಿಯಿಂದ ಬರ್ಬೇಕಂದ್ರೆ ಅವ್ರ ಒಂದು ವ್ಯಕ್ತಿತ್ವ ನೋಡಿ ಅವ್ರು ಹಿಂದೆ ಬರಕ್ ಸಾಧ್ಯ, ಹಂಗ ಬರಕ್ ಸಾಧ್ಯನೇ ಇಲ್ಲ. ಅದು ಪೂಜಾ ವ್ಯವಸ್ಥೆ ಅಂದ್ರೆ ನಮ್ಮ ಮನೆಯೊಳಗೆ ಮಾಡ್ಕೊಂತಿದ್ರು. ನಾವು ಚಿಕ್ಕವರಿದ್ದ ನೋಡ್ತಿದ್ರು, ನಮ್ಮ ಅಜ್ಜ ನಮ್ಮ ಅಮ್ಮಾರು ಎಲ್ಲರೂ ಲಿಂಗು ಪೂಜೆ ಮಾಡ್ತಿದ್ರು. ಲಿಂಗು ಪೂಜೆ ಅಂದ್ರೆ ಬಿಲ್ಪತ್ರಿ, ಹೂವು ಮತ್ತೇನಾದ್ರು ಅದನ್ನೆಲ್ಲ ಇರ್ತಿದ್ರು. ಇಲ್ಲೆಲ್ಲ ಪೂಜೆ ಸಾಮಗ್ರಿಗಳನ್ನೆಲ್ಲ ಇಟ್ಟಿದ್ರು. ಅವ್ರು ನೋಡಿದ್ವಿ, ಅವ್ರು ಪೂಜೆ ಮಾಡ್ಕೊಂಡ್ರು, ಒಂದು ಸ್ವಲ್ಪ ಮತ್ತೆ ಪ್ರಸಾದ ಮಾಡಿದ್ರು. ಮತ್ತು ಅಷ್ಟು ಬಂದು ಭಕ್ತರಿಗೆ ಶಾಂತ ರೀತಿಯಿಂದ ಪಾದ ಪೂಜೆ ಮಾಡಿಸಿ ಒಟ್ಟರಿಗೆ ದರ್ಶನ ಕೊಟ್ಟು ಹೋದ್ರು. ಅದ ಆ ಪೂಜಾ ವ್ಯವಸ್ಥೆ ಹೆಂಗಿತ್ರಿ ಅವ್ರದ್ದು? ಭಾಳ ಎರಡು ಕಣ್ಣು ಸಾಲದಲ್ರಿ ಆ ಪೂಜೆ ಮಾಡೋದು ನೋಡ್ಲಾಕ. ಅದನ್ನ ಲಿಂಗು ಅಂತ ಒಂದು ಉಪವಾಸ ಮಾಡಿ ಒಂದು ಲಿಂಗುನ ಇಟ್ಕೊಂಡು ಅವ್ರು ಪೂಜೆ ಮಾಡಿದ್ರಲ್ಲ, ಅದನ್ನ ಪೂಜೆ ಮಾಡೋರ್ ಪುಣ್ಯ ಅಲ್ಲ, ಅದನ್ನ ನೋಡೋರಿಗೆ ಪುಣ್ಯ ಬರ್ತೈತೆ ಅಂತ. ಒಟ್ಟಾರೆಯಾಗಿ ತಮ್ಮ ಖುಷಿನ ಹಂಚ್ಕೊಂಡಿದ್ರಿ. ತಮ್ಮ ಹೆಸರು ಹೇಳ್ರಿ. ನಾನು ಗಂಗಾ ರಮೇಶ್ ಕರೆಕ್ಟ್ನವ್ರು. ಊರ್ರಿ? ಊರು ಅನ್ನಿಗೇರಿ. ಓಕೆ, ಧನ್ಯವಾದಗಳು.